ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಶಾಂತಿ, ಏನ್ ಮಾಡ್ತಿದ್ಯಾ? ಇದು ತುಂಬಾ ನಿಗೂಢ ಅಂತ ಅನ್ಸ್ತಿಲ್ವಾ ಚಿನ್ನು? ನಿಗೂಢನಾ? ಯಾವ್ದು? ಒಂದಲ್ಲ ಎರಡಲ್ಲ 50 ಲಕ್ಷ. ಯಾವ ಗ್ಯಾರಂಟಿನೂ ಇಲ್ದೆ ಶ್ಯೂರಿಟಿನೂ ತಗೊಳ್ದೆ ಅಣ್ಣ ಕೊಟ್ಟು ಬಂದ. ಆ ದುಡ್ಡಲ್ಲಿ 1 ರೂಪಾಯಿನೂ ಖರ್ಚು ಮಾಡದೆ ವಾಪಸ್ ತಂದ್ಕೊಟ್ಟಿದ್ದಾಳೆ. ಅದನ್ನ ಯೋಚನೆ ಮಾಡ್ತಿದ್ದೀನಿ ಚಿನ್ನು. ನನಗೂ ಅದು ಕಾಡ್ತಾನೆ ಇದೆ. ಅಲ್ಲ ನೋಡು, ಮನುಷ್ಯ ಎಂತೋನೇ ಆಗಿರ್ಲಿ, ಅಷ್ಟೊಂದು ದುಡ್ಡನ್ನ ನೋಡಿದ್ಮೇಲೆ ಒಂದು ಚಿಕ್ಕ ಆಸೆ ಎಲ್ಲೋ ಒಂದು ಬಂದೇ ಬರುತ್ತೆ. ಆ ದುಡ್ಡನ್ನ ಮನೇಲಿ 1-2 ದಿನ ಇಟ್ಕೋಬೇಕು ಅಂತ ಆಸೆ ಪಡ್ತಾನೆ. ಆದ್ರೆ ತಕ್ಷಣ ವಾಪಸ್ ಕೊಡೋದಕ್ಕೆ ಮನ್ಸೇ ಬರಲ್ಲ. ನಾನು ಹೇಳ್ತಾ ಇರೋದು ಅವಳು ವಾಪಸ್ ತಂದ್ಕೊಟ್ಲಲ್ಲ ಆ ದುಡ್ಡು, ಅದ್ರ ಬಗ್ಗೆ. ಅವಳ ಮನಸ್ಥಿತಿ ಬಗ್ಗೆ ನಾನು ಹೇಳ್ತಿಲ್ಲ. ಮತ್ತೆ ಅವಳೊಬ್ಳೆ ಎಲ್ಕೋ ಹೋಗಿ ಬಂದ್ಲು ಅಂತ ಹೇಳ್ತಾ ಇದ್ಯಲ್ಲ, ಅದಕ್ಕ? ಅದು ಅಲ್ಲ ಕಣು, ನಾನ್ ಹೇಳ್ತಿರೋ ವಿಷಯನೇ ಬೇರೆ. ಅವಳು ದುಡ್ಡು ತಗೊಂಡು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಅವಳ ಮುಖದಲ್ಲಿ ಒಂದು ಟೆನ್ಷನ್ ಇತ್ತು. ಆದ್ರೆ ಬಂದಾಗ ಆ ಟೆನ್ಷನ್ ಇರ್ಲಿಲ್ಲ. ಏನೋ ಗೆದ್ದಿರೋ ಅಂತ ಒಂದು ಅಹಂ ಇತ್ತು. ನನ್ನ ಕೈಯಿಂದ ಯಾವುದೋ ಅಷ್ಟು ಸುಲಭವಾಗಿ ಮಿಸ್ ಆಗಕ್ಕೆ ಬಿಡಲ್ಲ. ಆದ್ರೂ ಕೆಲವೊಂದು ವಿಷಯಗಳನ್ನ ಕ್ಲೋಸ್ ಮಾಡುವಾಗ ತುಂಬಾ ಹುಷಾರಾಗಿ ಮಾಡಬೇಕು. ಇವಾಗ ಮುಗ್ದೋಯ್ತು ಅಂತ ಅನ್ಕೋತೀನಿ, ಮುಗಿಸ್ಬಿಟ್ಟೆ. ಯಾರಿಗೂ ಹೇಳಕ್ಕಾಗ್ದೆ ಆ ಗೆಲುವನ್ನ ಅವಳೆ ಫೀಲ್ ಮಾಡ್ಕೋತಿದ್ದು ಕಾಣಿಸ್ತಿತ್ತು ನನಗೆ. ಅಂದ್ರೆ ಏನ್ ಮಾತಿನ ಅರ್ಥ? ಅವಳು ವಾಪಸ್ ಬಂದಾಗಿಂದ ನನ್ನ ಮನ್ಸು ಹೇಳ್ತಿರೋದು ಒಂದೇ ಚಿನ್ನು. ಏನು? ಅಲ್ಲಿ ಬೇರೆ ಏನು ನಡೆದಿದೆ. ಮೊದಲು ಪೆನ್ ಡ್ರೈವ್ ಕೊಡು, ಆಮೇಲೆ ದುಡ್ಡು ತಗೋ. ದುಡ್ಡು ಕೊಡು, ಆಮೇಲೆ ಪೆನ್ ಡ್ರೈವ್ ತಗೋ. ಸರಿ, ನೀನು ಪೆನ್ ಡ್ರೈವ್ ಕೊಡು, ಅದೇ ಟೈಮಿಗೆ ನಾನು ದುಡ್ಡು ಕೊಡ್ತೀನಿ. ಏಯ್, ಏನಿದೆಲ್ಲ?